ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಸೆಲ್ಫಿ ಗೀಳಿಗೆ ಮತ್ತೆ ಇಬ್ಬರು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಪೂರ್ವ ದೆಹಲಿಯ ಆನಂದ್ ವಿಹಾರ್ ಬಳಿ ರೈಲ್ವೆ ಟ್ರ್ಯಾಕ್ನಲ್ಲಿ ನಿಂತು ಸೆಲ್ಫಿ ತೆಗೆಯೋಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಅಂದಹಾಗೆ 7 ಗೆಳೆಯರು ಕಳೆದ ಶನಿವಾರ ಸಂಜೆ 4:30ರ ಸುಮಾರಿಗೆ ಟ್ಯೂಷನ್ ಮುಗಿಸಿಕೊಂಡು 1300 ರೂಪಾಯಿ ಬಾಡಿಗೆ ನೀಡಿ ಕ್ಯಾಮೆರಾವನ್ನ ತೆಗೆದುಕೊಂಡು ರೈಲ್ವೆ ಟ್ರ್ಯಾಕ್ನತ್ತ ಹೊರಟಿದ್ದಾರೆ. ಆಗ ಸೆಲ್ಫಿ ತೆಗೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅನಾಹುತ ಸಂಭವಿಸಿದೆ. ರೈಲು ಡಿಕ್ಕಿಯಾದಂತಹ ಪರಿಣಾಮವಾಗಿ ಇಬ್ಬರು ವಿದ್ಯಾರ್ಥಿಗಳು ದುರಂತ ಸಾವು ಕಂಡಿರುವಂತಹ ಘಟನೆ ದೆಹಲಿಯಲ್ಲಿ ಪೂರ್ವ ದೆಹಲಿಯ ಆನಂದ್ ವಿಹಾರ್ ಬಳಿಯ ರೈಲ್ವೆ ಟ್ರ್ಯಾಕ್ನಲ್ಲಿ ನಡೆದಿದೆ. ಹಾಗಾದ್ರೆ ಈ ಘಟನೆ ನಡೆದಿದ್ದೇನು ಅಥವಾ ನಡೆದಿದ್ದು ಹೇಗೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಈ ಸಾವು ಎಷ್ಟು ದುರಂತ ಅನ್ನುವಂಥದ್ದು ನಮ್ಗಿಲ್ಲಿ ತಿಳಿದು ಬರುತ್ತೆ. ಯಾಕಂತಂದ್ರೆ ದೆಹಲಿಯ ರೈಲ್ವೆ ನಿಲ್ದಾಣ ಮತ್ತು ಆನಂದ್ ವಿಹಾರ್ ರೈಲ್ವೆ ನಿಲ್ದಾಣದ ಮಧ್ಯ ಭಾಗದಲ್ಲಿರುವಂತಹ ಉತ್ತರ ಭಾಗದ ರೈಲ್ವೆ ಟ್ರ್ಯಾಕ್ ನಲ್ಲಿ ಫೋಟೋ ತೆಗೆಸಿಕೊಳ್ತಾ ಇರ್ತಾರೆ. ಆದ್ರೆ ಈ ವೇಳೆ ಹುಡುಗರು ನಿಂತಿದ್ದಂತ ಟ್ರ್ಯಾಕ್ ನಲ್ಲಿ ರೈಲು ಬರುವಂತದ್ದು ಕಾಣಿಸಿದೆ. ತಕ್ಷಣ ಎಲ್ಲರೂ ಕೂಡ ಪಕ್ಕದ ಟ್ರ್ಯಾಕ್ಗೆ ಜಂಪ್ ಆಗಿದ್ದಾರೆ. ದುರಂತ ಅಂದ್ರೆ ಆ ಟ್ರ್ಯಾಕ್ ನಲ್ಲೂ ಏಕಾಏಕಿ ಟ್ರೈನ್ ಬಂದು ವಿದ್ಯಾರ್ಥಿಗಳಿಗೆ ಡಿಕ್ಕಿ ಹೊಡೆದಿದೆ. ಇನ್ನು ಮೃತ ಬಾಲಕರನ್ನ ಯಶ್ ಕುಮಾರ್ ಮತ್ತು ಶುಭ್ಮಾ ಸೈನಿ ಅಂತ ಹೇಳಿ ಗುರುತಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ನಾವು ಬಹಳಷ್ಟು ಬಾರಿ ಕಿವಿಯಲ್ಲಿ ಹೆಡ್ಫೋನ್ ಹಾಕೊಂಡು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಟ್ರೈನ್ ಬರ್ದೇ ಬರುವಂತಹ ಅರಿವು ಕೂಡ ಗೊತ್ತಾಗ್ತೈತಿ, ಸಾಯುವಂತ ಬಹಳಷ್ಟು ಘಟನೆಯನ್ನ ನೋಡಿದ್ವಿ. ಆದ್ರೆ ಇಲ್ಲಿ ಫೋಟೋ ತೆಗೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಸಾವನ್ನಪ್ಪಿದಾರಲ್ಲ, ಹೇಗಾಗಿದ್ದು ಅಂತ ಹೇಳಿ ಚಂದ್ರಮೋಹನ್ ಇಲ್ಲಿ ಅಂತ. ಹೌದು ಮಲ್ತೇಶ್, ರೈಲ್ವೆ ಇಲಾಖೆ ಅಧಿಕಾರಿಗಳು ಕೂಡ ರೈಲ್ವೆ ಟ್ರ್ಯಾಕ್ ಗಳ ಬಳಿ ಹೋಗಬೇಡಿ ಮತ್ತು ರೈಲ್ವೆ ಟ್ರ್ಯಾಕ್ ಮೇಲೆ ಸಂಚರಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಮತ್ತು ಕಿವಿಗೆ ಇಯರ್ಫೋನ್ ಹಾಕೊಂಡು ರೈಲ್ವೆ ಟ್ರ್ಯಾಕ್ ಗಳ ಮೇಲೆ ಸಂಚರಿಸಬಾರದು ಅಂತ ಹೇಳಿ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂತ ಕೆಲಸಗಳನ್ನ ಮಾಡ್ತಾನೆ ಇದೆ. ಆದ್ರೆ ಇದರ ಹೊರತಾಗಿ ಕೂಡ ರೈಲ್ವೆ ಟ್ರ್ಯಾಕ್ ಮೇಲೆ ಈ ರೀತಿಯಾಗಿ ಸಾವನ್ನಪ್ಪತಕ್ಕಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಈಗ ದೆಹಲಿನಲ್ಲಿ ಸುಮಾರು ಕೆಲವು ಕಾಲೇಜಿನ ವಿದ್ಯಾರ್ಥಿಗಳು ರೈಲ್ವೆ ಟ್ರ್ಯಾಕ್ ನ ಮೇಲೆ ಹೋಗಿ ಫೋಟೋವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮುಖ್ಯವಾಗಿ ಇವರು ಒಂದು ರೈಲ್ವೆ ಟ್ರ್ಯಾಕ್ ನ ಮೇಲೆ ರೈಲು ಬರುವಂತಹ ಸಂದರ್ಭದಲ್ಲಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ನಲ್ಲಿ ಫೋಟೋವನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಇವರು ನಿಂತಿದ್ದಂತಹ ರೈಲ್ವೆ ಟ್ರ್ಯಾಕ್ ನ ಮೇಲೆ ಮತ್ತೊಂದು ದಿಕ್ಕಿನಿಂದ ಮತ್ತೊಂದು ರೈಲು ಕೂಡ ಬಂದಿದೆ. ಆದ್ರೆ ಮತ್ತೊಂದು ದಿಕ್ಕಿನಿಂದ ರೈಲು ಬರ್ತಾ ಇರೋದನ್ನ ವಿದ್ಯಾರ್ಥಿಗಳು ಗಮನಿಸಿಲ್ಲ. ಮತ್ತೊಂದು ದಿಕ್ಕಿನ ರೈಲು ಸಮೀಪಕ್ಕೆ ಬಂದಾಗಷ್ಟೇ ಅದು ವಿದ್ಯಾರ್ಥಿಗಳ ಗಮನಕ್ಕೆ ಬಂದಿದೆ. ಏಕಕಾಲಕ್ಕೇನೆ 2 ದಿಕ್ಕುಗಳಿಂದಲೂ ಕೂಡ 2 ರೈಲುಗಳು ಒಂದೇ ಸಮಯಕ್ಕೆ ಬಂದಿವೆ. ಇದ್ರ ಪರಿಣಾಮವಾಗಿಯೇ ಈಗ ಇಬ್ಬರು ವಿದ್ಯಾರ್ಥಿಗಳು ರೈಲ್ವೆ ಟ್ರ್ಯಾಕ್ ನಲ್ಲಿ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ DSLR ಕ್ಯಾಮೆರಾವನ್ನ ತೆಗೆದುಕೊಂಡು ಹೋಗಿ ರೈಲ್ವೆ ಟ್ರ್ಯಾಕ್ ನ ಮೇಲೆ ರೈಲು ಬ್ಯಾಕ್ ಗ್ರೌಂಡ್ ನಲ್ಲೇ ಫೋಟೋವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿಗಳ ಫೋಟೋ ಕ್ರೇಜ್ ಮತ್ತು ಸೆಲ್ಫಿ ಕ್ರೇಜ್ ನಿಂದಾಗಿನೇ ಈಗ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ದೆಹಲಿನಲ್ಲಿ ಕಳ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಸೆಲ್ಫಿ ಹುಚ್ಚಿನಿಂದನೇ ಫೋಟೋ ತೆಗೆಯುವಂತಹ ಸಂದರ್ಭದಲ್ಲಿ ಮತ್ತು ಈ ಸೆಲ್ಫಿ ಕ್ರೇಜ್ ನಿಂದಾಗಿನೇ ಸಾವನ್ನಪ್ಪಿದವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸುಮಾರು ನಮ್ಮ ದೇಶದಲ್ಲಿ 60 ಮಂದಿ ಸೆಲ್ಫಿ ಕ್ರೇಜ್ ನಿಂದಾಗಿ ಮತ್ತು ಸೆಲ್ಫಿ ಫೋಟೋಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೇ ಸಾವನ್ನಪ್ಪಿರತಕ್ಕಂತಹ ಬೇರೆ ಬೇರೆ ಘಟನೆಗಳು ಕೂಡ ನಡೆದಿವೆ. ಮಲ್ತೇಶ್, ಥ್ಯಾಂಕ್ ಯು ಚಂದ್ರಮೋಹನ್.